ನೋಡಪ್ಪ, ಒಬ್ಬ ಶಾಸಕರಾದವನು ಯಾವುದೇ ರಾಜಕಾರಣಿ ಆಗಲಿ ಅವನಿಗೆ ಅವರ ಕ್ಷೇತ್ರದಲ್ಲಿ ಅವರ ಭಾಗದಲ್ಲಿ ಏನು ಜನರ ಬದುಕಿಗೆ ನಾವು ಒಂದು ಬದಲಾವಣೆ ಮಾಡ್ತೀವಲ್ಲ ಅದು ಭಾಳ ಮುಖ್ಯ. ಸುಮ್ಮನೆ ಓಟ್ ಹಾಸ್ಕೊಂಡು ಬರೀ ರಾಜಕಾರಣ ಮಾಡ್ಕೊಂಡಿರೋದಲ್ಲ. ನಮ್ಮ ನಾಯಕರು ಮಾಡಿದ್ದಾರೆ, ನಾವು ಅವ್ರಿಗೇನು ಕೊಡ್ತೀವಿ ಅಂತ ಭಾಳ ಮುಖ್ಯ. ಆ ದೃಷ್ಟಿಯಲ್ಲಿ ಇವತ್ತು ನಾವೆಲ್ಲ ಸೇರಿ ಒಟ್ಟಿಗೆ ಈ ಜಿಲ್ಲೆಯಲ್ಲಿ ನಾವು 4 ಜನ MLAಗಳು ಒಂದು ಮಾದರಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ಇದು ರೈತರಿಗೆ ನಾವೇನು ಕೊಡ್ಬೋದು, ಅವರ ಆರ್ಥಿಕವಾದಂಥ ಶಕ್ತಿ ತುಂಬೋದು. ಸೊ ಹಂಗೆ ಅವ್ರು ಬೆಳೆಯುವಂಥ ರೇಷ್ಮೆ ಇರ್ಬೋದು, ಅವರ ವ್ಯವಸಾಯ, ತರಕಾರಿ ಯಾವುದೇ ಬೆಳೀಲಿ ಅವ್ರಿಗೆಲ್ಲ ಜನಕ್ಕೆ ಉದ್ಯೋಗವನ್ನು ಸ್ಥಳದಲ್ಲೇ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾಯಿದ್ದೀವಿ. ಸೊ ಈ ಬೆಂಗಳೂರು ದಕ್ಷಿಣ ಜಿಲ್ಲೆ ಮತ್ತೆ ಹೆಸರನ್ನ ಉಳಿಸ್ಕೊಂಡು ಇವತ್ತು ಅವ್ರಿಗೆಲ್ಲ ನಾವು ಯಾವ ಶಕ್ತಿ ಬಂದಿದೆ ಅನ್ನೋದನ್ನ ಪ್ರತಿಯೊಬ್ಬರಿಗೂ ನೀವು ಕೇಳಿ. ಅವ್ರೇನು ಹೇಳಿದ್ರು, 5 ಲಕ್ಷ ಆಯಿತು, 3 ಲಕ್ಷ ಆಯಿತು, 4 ಲಕ್ಷ ಆಯಿತು, ಎಲ್ಲರ ಜಮೀನು ಅಷ್ಟೇ ಇತ್ತು. 6,000 7,000ಕ್ಕೂ ತೊಗೊಂಡವ್ರದ್ದು ಇವತ್ತು 2 ಕೋಟಿ 3 ಕೋಟಿ ಆಗಿದೆ. ಸೊ ಅಷ್ಟಕ್ಕೆಲ್ಲ ಶಕ್ತಿನ ನಾವು ಕೊಟ್ಕೊಂಡು ಬಂದಿದ್ದೀವಿ. ಸೊ ಅದರಿಂದ ಇವತ್ತು ನಾವು ಶಿಂಷಾಯಿಂದ ನೀರು, ಸತ್ಯಕಾಲ, ಶಿಂಷಾ ಅಂದರೆ ಸತ್ಯಕಾಲ ಪಕ್ಕ, ಅದು ಅಲ್ಲಿಂದ ನೀರು ಗಣವಾಯಿಂದ ಬಂದು ತಿರ್ಗಾ ಇಲ್ಲಿ ಹೇಮಾವತಿ ನೀರು ಅಲ್ಲಿ ತಗೊಬಂದು ತಿರ್ಗಾ ಇನ್ನೊಂದು ರೌಂಡ್, ಈಗ ಮೊನ್ನೆ ತಾನೇ ಏನೋ ಒಂದು ತೀರ್ಮಾನ ಆಗಿದೆ, ನಾಳೆ ನಾಡಿದ್ದು ನಾನು ಹೇಳ್ತೀನಿ, ಅದು ಟೆಂಡರ್ ಕರೀತಾ ಇದ್ದೀವಿ. ಎತ್ತಿನೊಳಗೆ ನೀರು ಎಲ್ಲ ಇಲ್ಲಿಗೆ ಬರ್ತದೆ. ಸೊ ಆ ಡ್ಯೂಟಿನ ನಾವು ಮಾಡ್ತಾಯಿದ್ದೀವಿ. ಅದಕ್ಕೆ ಕೆಲವರೆಲ್ಲ ಹೊಟ್ಟೆವ್ರು ಏನಪ್ಪ ನನಗಿಂತ ಕೆಲಸ ಮಾಡೋಕ್ಕಾಗಲಿಲ್ಲ, ನನಗಿಂತ ಕೆಲಸ ಮಾಡಲಿಲ್ಲ ಅಂತ ಕೈ ಒಸಿಕೊಂಡು ಕೂತ್ಕೊಳ್ಳಿ. ಸರ್, ಬಜೆಟ್ ಇದೆ, ಜಿಲ್ಲೆಯ ಜನ ಏನು ನಿರೀಕ್ಷೆ ಮಾಡಬಹುದು ಸರ್? ಏನ ಬಜೆಟ್ ಇದೆ, ಜಿಲ್ಲೆಯ ಜನ ಬಜೆಟಿಂದ ಏನೂ ನಿರೀಕ್ಷೆ ಮಾಡೋ ಅವಶ್ಯಕತೆ ಇಲ್ಲ ರೀ. ಬಜೆಟ್ ಇರಲಿ, ಬಜೆಟ್ ಇಲ್ಲದೆ ಹೋಗಲಿ, ನಾವು ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ. ಈಗ ನೋಡಿ, ನೀವೊಂದು ಸರ್ವೆ ಮಾಡಿಸಿ, ಇಡೀ ದೇಶಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ 25 ಸ್ಕೂಲ್ನ, ಒಂದೊಂದು ಸ್ಕೂಲ್ 15 ಕೋಟಿ ಗೌರ್ಮೆಂಟ್ ಸ್ಕೂಲ್ನ ಮಾಡಿದ್ದೀವಲ್ಲ, APS ಶಾಲೆ, ಯಾರೊಬ್ರು ಮಾಡಿದ್ದೀವಿ, ಬಜೆಟ್ನ ಬರ್ಸಿದ್ವ ನಾವು. ನಾವೇ ಅದಕ್ಕೆ ಸೃಷ್ಟಿಕರ್ತರು, ನಮ್ಮದೇ ಕಾನ್ಸೆಪ್ಟು. ಈ ಸ್ಟೇಟ್ ಲೆವೆಲ್ ಅದಕ್ಕೊಂದು ಪಾಲಿಸಿ ಕೂಡ ನಾವು ತಂದಿದ್ದೀವಿ ಇಡೀ ರಾಜ್ಯಕ್ಕೆ. ಸೊ 2,000 ಸ್ಕೂಲ್ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ವಿ. ನಮಗೆ ಬೇರೆಯವ್ರಿಗೆ ಬೇಕಾದ ಬಜೆಟು, ನಮಗೇನು ಬಜೆಟ್ ಬೇಡ. ನಮಗೆ ದೇವರು ಬಜೆಟಲ್ಲಿ ಸೇರಿಸಿ ಕೆಲಸ ಮಾಡಬೇಕು ಅಂತೇನಿಲ್ಲ. ಈಗ ಬಜೆಟು ಹಿಂದೆ ಕುಮಾರಸ್ವಾಮಿ ಇದ್ದಾಗ ಸೇರಿಸಿದೆ ನಮ್ಮ ಮೆಡಿಕಲ್ ಕಾಲೇಜ್ನ. 2 ರೂಪಾಯಿ ಬಂದು ತೆಗೆದಾಕ್ಬಿಟ್ರು, ಎತ್ಕೊಂಡೋಗಿ ಚಿಕ್ಕಬಳ್ಳಾಪುರಕ್ಕೆ ಹಾಕೊಂಡು. ಈಗ ರಾಮನಗರಕ್ಕೂ ಕೊಟ್ಟಿದ್ದೀವಿ ಮೆಡಿಕಲ್ ಕಾಲೇಜು, ಕನಕಪುರಕ್ಕೂ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದೀವಿ. ಅರ್ಥ ಆಯ್ತಾ? ಈಗ ತಿರ್ಗಾ ಚನ್ನಪಟ್ಟಣಕ್ಕೂ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದೀವಿ, ಚಾಮುಂಡೇಶ್ವರಿ ಮೆಡಿಕಲ್ ಕಾಲೇಜ್. ರಾಮನಗರದಕ್ಕೆ ಇನ್ನೊಂದು ನಮ್ಮ ಕನಕಪುರ ರಾಮನಗರ ಮಧ್ಯದಲ್ಲಿ ದಯಾನಂದ ಸಾಗರ್ ಮೆಡಿಕಲ್ ಕಾಲೇಜ್ ಇತ್ತು. ಹಂಗೆ ಏನೇನು ಬೇಕೋ ಮಾಡಿದ್ದೀವಿ. ಸೊ ಮುಂದಕ್ಕೆ ಮಾಗಡಿಗೆ ಏನು ಮಾಡಬೇಕು ಅಂತ ನಮ್ಗೆ ಅರಿವಿದೆ. ಹೇಮಾವತಿ ಲಿಂಕ್ ಎಲ್ಲ ಯಾರು ನಿಲ್ಸೋಕೆ ಆಗೋದಿಲ್ಲ. ಪಾಪ ಅವ್ರೇನೋ ಇಬ್ಬರು ಕೇಳ್ತಿದ್ರು, ಅವ್ರು ಒಂದಷ್ಟು ಫಂಡ್ಸು ಕೊಟ್ಟಿದ್ದೀನಿ. ಇರಲಿ, ಆ ಕೆಲಸ ನಡೀತದೆ, ತಲೆ ಕೆಡಿಸ್ಕೊಂಡು. ಯಾವ ಪೂರ್ಣ ಆಗಿದೆ? 18 ತಿಂಗಳಪ್ಪ. ಇಲ್ಲ ಇದೆಲ್ಲ ಸತ್ಯಗಾಲದಿಂದ ಮಧ್ಯೆ ಗ್ಯಾಪ್ ಅದು ಇದು ನಡೀತಾ ಇದೆ, ಚಾನಲ್ ನಡೀತಾ ಇದೆ, ಚಾನಲ್ ಕೆಲಸ ನಡೀತಾ ಇದೆ, ಅದೆಲ್ಲ ಆಗಿದೆ. ಅಲ್ಲಿಗೆ ಹೋಗಿ ಸ್ಪಾಟ್ಗೆಲ್ಲ ಹೋಗಿ ಬಂದಿದ್ದೀವಿ. ನಾನು, ಇವರು, ಯೋಗೇಶ್ ಎಲ್ಲ ಹೋಗಿ ಬಂದಿದ್ದೀವಿ. ಆ ಕೆಲಸ ಕೂಡ ಸರ್. ಈಗ ಬಜೆಟಲ್ಲಿ ಜಿಲ್ಲೆಗೆ ಸಾಕಷ್ಟು ಸಿಗುತ್ತೆ ಅನ್ನೋ ನಿರೀಕ್ಷೆ ಇದೆ ಸರ್. ನೋಡಪ್ಪ, ಆದ್ಮೇಲೆ ಜಿಲ್ಲೆಗೆ ಸಾಕಷ್ಟು ನೋಡಿ, ನಾನು ಬಜೆಟ್ ಸುದ್ದಿಗೆ ನಾನು ಹೋಗ್ತಾ ಇದ್ದೀನಿ. ಪಾಪ ಬೇರೆಯವ್ರಿಗೆ ಬಜೆಟ್ ಬೇಕು, ನಮಗೇನು ಬಜೆಟ್ ಬೇಡ. ಪೆನ್ನು ಪೇಪರ್ ಅಂತಲೇ ಇದೆ. ಆ ಬಗ್ಗೆ ಎಲ್ಲರಿಗೂ ಕೂಡ ಇದೆ ಸರ್. ಪೆನ್ನು ಪೇಪರ್ ಆದ್ಮೇಲೆ ಏನ್ ಸಿಗುತ್ತೆ ಅಂತ ಸರ್? ಬಜೆಟ್ ಆದ್ಮೇಲೆ ಏನಾದ್ರು ಬೆಳವಣಿಗೆಗಳು ಜಿಲ್ಲೆ ಕಾದು ನೋಡಿ ಸರ್. ಈಗ ಶಾಸಕರೆಲ್ಲ ಪ್ರವಾಸ ಮುಗಿಸ್ಕೊಂಡು ವಾಪಸ್ ಬಂದಿದ್ದಾರೆ ಸರ್. ನಿಮ್ಮನ್ನೇನಾದ್ರು ಭೇಟಿ ಮಾಡಿದ್ರಾ? ಹೇಳಿ, ಶಾಸಕರುಗಳು ಸರ್ ಪ್ರವಾಸ ಹೋಗಿದ್ರು. ಎಲ್ಲಿಗೆ? ವಿದೇಶ ಪ್ರವಾಸ, ಫಾರಿನ್ ಸರ್. ವಿದೇಶ ಪ್ರವಾಸ 15 ಜನ ಅದು ಬಂದಿದ್ರಲ್ಲ, ಎಲ್ಲ ಬಂದು ಮಾತಾಡ್ತಾವ್ರಲ್ಲ, ಅಲ್ಲೇನೇನು ಬಂದೋ ಮಾಡ್ದು ಅಂತೆಲ್ಲ ತಿಳಿಸ್ತಾರೆ.